ಸಿನಿಮಾ ಸ್ಟೈಲ್ನಲ್ಲಿ ಗಾಂಜಾ ಸಾಗಾಟ ಮಾಡ್ತಾ ಇದ್ದ ಪೆಡ್ಲರ್ಸ್ಗಳಿಗೆ ಜಿಗಣಿ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಕೋಳಿ ಆಹಾರದ ವಾಹನದಲ್ಲಿ ಆರೋಪಿಗಳು ಗಾಂಜಾ ಸಾಗಾಟ ಮಾಡುತ್ತಾ ಇದ್ರು. ಬೇಗೂರು ಮುಖ್ಯ ರಸ್ತೆಯ ಕೊಪ್ಪ ಬಳಿ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಈ ವೇಳೆ ಬಿಹಾರ ಮೂಲದ ರಾಮಾಯಣ್ ಯಾದವ್, ಸಬೀರ್ ಖಾನ್ ಅನ್ನ ಬಂಧಿಸಿದ ಪೊಲೀಸರು ಆರೋಪಿಗಳ ಬಳಿ 1,25,00,000 ಮೌಲ್ಯದ 250 ಕೆಜಿ ಗಾಂಜಾ ಜಪ್ತಿ ಮಾಡಿದ್ದಾರೆ. ಒರಿಸ್ಸಾದಿಂದ ಲೋಡ್ ಆಗಿ ಬಂದಿದ್ದ ಗಾಂಜಾವನ್ನ ಯಾರಿಗೂ ತಿಳಿಯದ ರೀತಿಯಲ್ಲಿ ಕೋಳಿ ಆಹಾರದ ಮಧ್ಯೆ ಸಾಗಿಸಲಾಗ್ತಾ ಇತ್ತು. ಪ್ರಮುಖ ಆರೋಪಿಗಳಾದ ವಿನೋದ್ ಸಿಂಗ್, ಬಾಬುಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಕೊಪ್ಪಳದ ಅಂಜನಾದ್ರಿ ಬೆಟ್ಟದ ಆಂಜನೇಯ ಸ್ವಾಮಿಗೆ ಎನ್ಎಂಆರ್ ಗ್ರೂಪ್ನ ಮಾಲೀಕ ಡಾಕ್ಟರ್ ಎ ಮಹೇಶ್ ರೆಡ್ಡಿ 2.5 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ, ಗದೆ ಹಾಗೂ ಪ್ರಭಾವಳಿಯನ್ನು ಕಾಣಿಕೆಯಾಗಿ ಅರ್ಪಿಸುವ ಮೂಲಕ ಹರಕೆ ತೀರಿಸಿದ್ದಾರೆ. ಶಾಸಕ ಜನಾರ್ದನ್ ರೆಡ್ಡಿ ಸ್ನೇಹಿತರಾಗಿರುವ ಉದ್ಯಮಿ ಮಹೇಶ್ ರೆಡ್ಡಿ ದಂಪತಿ ಸಮೇತ ಆಂಜನೇಯ ದೇವಸ್ಥಾನಕ್ಕೆ ಆಭರಣ ಹಸ್ತಾಂತರಿಸಿದ್ದಾರೆ. ಹೈದರಾಬಾದ್ನ ನೆಲ್ಲೂರು ಮೂಲದ ಉದ್ಯಮಿ ಮಹೇಶ್ ರೆಡ್ಡಿ ಆಂಜನೇಯನಿಗೆ ಸಂಕಲ್ಪ ಪೂಜೆ, ಸುಪ್ರಭಾತ ಸೇವೆಯನ್ನ ಸಲ್ಲಿಸಿದ್ರು. ಪೂಜೆಯ ಸಂದರ್ಭದಲ್ಲಿ ಮಹೇಶ್ ರೆಡ್ಡಿ ದಂಪತಿಗಳಿಗೆ ಜನಾರ್ದನ್ ರೆಡ್ಡಿ ದಂಪತಿಗಳು ಸಾಥ್ ನೀಡಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ ಪಲ್ಟಿಯಾಗಿರುವ ಘಟನೆ ಶಿವಮೊಗ್ಗದ ಹೊಸನಗರ ತಾಲೂಕಿನ ಚಾಮುಂಡಿ ಬೆಟ್ಟದ ತಿರುವಿನಲ್ಲಿ ನಡೆದಿದೆ. ಬೆಂಗಳೂರಿನಿಂದ ಕುಂದಾಪುರಕ್ಕೆ ತೆರಳುತ್ತಾ ಇದ್ದ ಖಾಸಗಿ ಬಸ್ ಪಲ್ಟಿಯಾಗಿದ್ದು ಬಸ್ನಲ್ಲಿದ್ದ 11 ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಹೊಸನಗರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ಹೊಸನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಕ್ಕಮಗಳೂರಿನಲ್ಲಿ ದೇವಸ್ಥಾನ ಕಟ್ಟೋಕೆ ವಾಸವಿದ್ದ ಮನೆಯನ್ನೇ ಗ್ರಾಮಸ್ಥರು ಧ್ವಂಸಗೊಳಿಸಿದ್ದಾರೆ. ತರೀಕೆರೆ ತಾಲೂಕಿನ ಎರೆಹಳ್ಳಿ ತಾಂಡ್ಯದಲ್ಲಿ ಮಧ್ಯಪ್ರದೇಶದ ಗೋನು ಸೋನು ಅನ್ನೋ ದಂಪತಿ ವಾಸ ಆಗಿದ್ರು. 20 ವರ್ಷದಿಂದ ಅದೇ ಜಾಗದಲ್ಲಿ ಗೋನು ಸೋನು ದಂಪತಿ ವಾಸ ಮಾಡ್ತಾ ಇದ್ರು. ದೇವಸ್ಥಾನದ ಹೆಸರಿನಲ್ಲಿ ಜಾಗ ಬಿಟ್ಟುಕೊಡುವಂತೆ ಸ್ಥಳೀಯರಿಂದ ನಿರಂತರ ಕಿರುಕುಳ ನೀಡ್ತಾ ಇದ್ರಂತೆ. ನ್ಯಾಯಾಲಯದಿಂದ ಇಂಜೆಕ್ಷನ್ ಆರ್ಡರ್ ಇದ್ರೂ ಕೂಡ ಮನೆಯನ್ನು ಧ್ವಂಸಗೊಳಿಸಲಾಗಿದೆ. ಯಥಾಸ್ಥಿತಿ ಕಾಪಾಡುವಂತೆ ಕೋರ್ಟ್ ಆದೇಶ ಇದ್ರೂ ಕೂಡ ಕಿಡಿಗೇಡಿಗಳು ಅಟ್ಟಹಾಸವನ್ನು ಮೆರೆದಿದ್ದಾರೆ. 30ಕ್ಕೂ ಹೆಚ್ಚು ಜನರು ಗೋನು ಸೋನು ದಂಪತಿ ಮೇಲೆ ದಾಳಿಯನ್ನು ಮಾಡಿದ್ದು, ಪೊಲೀಸರು ಬಂದು ಹೋದ ಬಳಿಕವೂ ಕೂಡ ಟ್ರ್ಯಾಕ್ಟರ್ ಅನ್ನು ಹಾರಿಸಿ ಮನೆಯನ್ನು ನಾಶ ಮಾಡಿದ್ದಾರೆ. ಕರವೇ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ ರಮೇಶ್ ಮೇಲೆ ದೌರ್ಜನ್ಯದ ಆರೋಪ ಕೇಳಿ ಬಂದಿದ್ದು, ತರೀಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಹಿಂದೂ ಮಹಿಳೆಯರು ಮಕ್ಕಳನ್ನ ಕೂಡಿಟ್ಟು ಮತಾಂತರಕ್ಕೆ ಯತ್ನ ಆರೋಪದ ಮೇಲೆ ತೆಕ್ಕಾತಿಲ್ ನಿವಾಸಿ ಜೋಸೆಫ್ ಅನ್ನೋರ ಮನೆ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನ ಐತೂರು ಎಂಬಲ್ಲಿ ಈ ಘಟನೆಯಾಗಿದ್ದು, ಬೆಂಗಳೂರು ಮೂಲದ 15ಕ್ಕೂ ಹೆಚ್ಚು ಮಹಿಳೆಯರು, ಪುರುಷರು ಹಾಗೂ ಮಕ್ಕಳು ಇಲ್ಲಿ ತಂಗಿದ್ರು ಎನ್ನಲಾಗ್ತಿದೆ. ವಿಶ್ವ ಹಿಂದೂ ಪರಿಷತ್ ಮುಖಂಡ ಪ್ರಮೋದ್ ನಂದುಗುರಿ ದೂರಿನ ಮೇಲೆ ದಾಳಿಯನ್ನು ನಡೆಸಿದ್ದು, ತಡರಾತ್ರಿ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನ ಮನೆಯಲ್ಲಿ ಯಾವ ಕಾರಣಕ್ಕೆ ಸೇರಿದ್ರು ಅನ್ನೋದರ ಕುರಿತು ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಇವತ್ತು ಹುಟ್ಟೂರಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಗಮಿಸಿ ಮನೆ ದೇವರ ದರ್ಶನ ಪಡೆದರು. ಹಾಸನ ಜಿಲ್ಲೆಯ ಮಾವಿನಕೆರೆ ರಂಗನಾಥಸ್ವಾಮಿ ಕುಮಾರಸ್ವಾಮಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಗೊಂದಲ ಬಗೆಹರಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹೈಕಮಾಂಡ್ ಬಯಸಿದ್ರೆ 5 ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ನಾವು ಪ್ರತಿಕ್ರಿಯೆ ನೀಡೋದಕ್ಕಾಗಲ್ಲ. ಗೊಂದಲ ಇರೋದು ನಿಜ. ಶೀಘ್ರವೇ ದೆಹಲಿಯಲ್ಲಿ ಸಭೆ ಇದೆ. ಗೊಂದಲ ಬಗೆಹರಿಬೇಕು ಅನ್ನೋದು ನಮ್ಮ ರಿಕ್ವೆಸ್ಟ್ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಹೇಳಿದ್ರು ಸರ್, 5 ವರ್ಷ ನಾನೇ ಸಿಎಂ ಆಗಿರ್ತೀನಿ, 5 ವರ್ಷ ಅಧಿಕಾರದಲ್ಲಿ ಇರುತ್ತೆ, ಅದೇ 5 ವರ್ಷ ನಾನೇ ಇರ್ತೀನಿ ಅನ್ನೋಂಥ ಅವ್ರು ಹೇಳಿದ್ದಾರೆ. ಅದು ಅವ್ರಿಗೆ ಸಂಬಂಧಪಟ್ಟದ್ದು ಅವ್ರು ಹೇಳಿದ್ದಾರೆ. ಸೊ ಅದು ಸಿಎಂ ಅವ್ರಿಗೆ ಅನಿಸಿದೆ ಅಷ್ಟೇ. ಅವ್ರ ಲೆವೆಲ್ ಹೇಳಿದ್ದಾರೆ. ಅಂದ್ರೆ ನಾವು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಆಗೋಲ್ಲ. ಯಾಕಂದರೆ ಇವಾಗ ಕುರ್ಚಿ ಕಿಟ್ಟೋದು ಸಾಕಷ್ಟು ನಡೀತೈತೆ. ಇದೆ ಗೊಂದಲ ಇದೆ ಬಗೆಹರಿಸಲಿಕ್ಕೆ ಶಾರ್ಟ್ಲಿ ಸಭೆ ಆಗ್ಬೋದು ಡೆಲ್ಲಿಯಲ್ಲಿ. ನಾವು ನಿರೀಕ್ಷೆಯಲ್ಲಿ ಇದ್ರೆ ಬೇಗ ಆಗ್ಬೇಕಂತ. ಪಂಚರಾಜ್ಯ ಚುನಾವಣೆ ನಂತರ ಆಗುತ್ತೆ ಅಂತ ಅದೇ ಗೊತ್ತಿಲ್ಲ, ಯಾರು ಆಗ್ತಾರೆ ಬಿಡ್ತಾರೆ, ಅದು ವಿಷಯ ಬೇರೆ. ಗೊಂದಲ ಬಗೆಹರ್ಬೇಕಂತ ಅಷ್ಟೇ ನಮ್ಮ ರಿಕ್ವೆಸ್ಟ್. ಅದ್ರ ಬಗ್ಗೆ ಗೊತ್ತಿಲ್ಲ ಅದು ಅಂತಿಮ. ಸುದ್ದಿ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.